ನಾನು ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಬರಿಯದ ನಾಯಕ ರಕ್ಷಣೆಯೇ ಕಾಯಕ ದಣಿ ಬರಿಯದ ನಾಯಕ ರಕ್ಷಣೆಯೇ ಕಾಯಕ ಕನಕಪುರದ ಬಂಡೆ ಕರ್ನಾಟಕಕ್ಕೆ ಭದ್ರವಾಗಿರೋ ದಂಡೆ ಡಿ.ಕೆ. ಶಿವಕುಮಾರ್. ಮುಳಬಾಗಿಲು ಒಕ್ಕಲಿಗರ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಕಾರಣಾಂತರಗಳಿಂದ ಬಂದಿಲ್ಲ. ಆದ ಪ್ರಯುಕ್ತ ನಮ್ಮ ಉಪಾಧ್ಯಕ್ಷರಾದಂತಹ ರಘುಪತಿ ಗೌಡರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೇಳ್ತೀರು ವಹಿಸಬೇಕಾಗಿರುತ್ತೆ. ಅವರಿಗೆ ಒಕ್ಕಲಿಗರ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ ರಾಜೇಂದ್ರ ಗೌಡರು, ಗೋಪಾಲ್ ಅವರು, ವರದಪ್ಪನವರು, ರವಿಯವರು, ವೆಂಕಟರಮಣಪ್ಪನವರು ಹಾಗೂ ಈ ಸಂಘದ ನಿರ್ದೇಶಕರು ಹಾಗೂ ತಾಲೂಕಿನ ಕುಲಬಾಂಧವರು ಆಗಮಿಸಿದ್ದಾರೆ. ಎಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ಅದೇ ರೀತಿಯಾಗಿ ಮೀಡಿಯಾದವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ದಿವಸ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾಗಿ, ನಮ್ಮ ಜನಾಂಗದ ಮುಖ್ಯಮಂತ್ರಿಗಳಾಗಿ ದೇವೇಗೌಡರು, ಕುಮಾರಣ್ಣವರು ಮತ್ತು ಇನ್ನೂ ಅನೇಕರು ಆಗಿದ್ದಾರೆ. ಈಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರವರು ನಿನ್ನೆ ತಾನೇ ಪ್ರಮಾಣ ವಚನವನ್ನು ಮುಖ್ಯಮಂತ್ರಿಯಾಗಿ ಸ್ವೀಕರಿಸಿದ್ದಾರೆ. ಅವರು ಈ ರಾಜ್ಯಕ್ಕೆ ಒಳ್ಳೇದು ಮಾಡಲಿ, ಒಳ್ಳೆ ಕೆಲಸಗಳು ಮಾಡಲಿ ಅಂತ ಹೇಳ್ತಾ ನಾವು ಅವರನ್ನು ಒಕ್ಕಲಿಗರ ಸಂಘದ ವತಿಯಿಂದ ಹಾಗೂ ತಾಲೂಕಿನ ಎಲ್ಲ ಕುಲಬಾಂಧವರಿಂದ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಹೇಳ್ತಾ ನನ್ನ ಒಂದು ಸ್ವಾಗತ ಭಾಷೆಯನ್ನು ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಕುಲಬಾಂಧವರೇ, ನಿನ್ನೆ ತಾನೇ ನಮ್ಮ ಸಮುದಾಯದಿಂದ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ಈ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ನೇರವಾಗಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಮುಖ್ಯವಾದಂಥ ಒಂದಷ್ಟು ತೀರ್ಮಾನಗಳನ್ನು ಮಾಡಿದರು ಜನಪರವಾಗಿ. ಒಂದು, ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಪಾಸ್. ಇನ್ನೊಂದು, ನಮ್ಮ ಎಲ್ಲ ಪಂಚಾಯಿತಿಗಳಲ್ಲಿ ಯುವಕರಿಗೆ ಇವ್ರನ್ನೆಲ್ಲ ಒಂದಷ್ಟು ಕ್ರೀಡೆ ಮತ್ತು ಬೇರೆ ಬೇರೆ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳು ಇಂಥದ್ದಕ್ಕೆಲ್ಲ ಪ್ರೋತ್ಸಾಹ ನೀಡೋದಕ್ಕೆ ಅದೊಂದು ಭಾರತ್ ಜೋಡೋ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ ರೂಪಿಸಿ ಅದಕ್ಕೆ 10 ಲಕ್ಷ ರೂಪಾಯಿ ಪ್ರತಿ ಪಂಚಾಯಿತಿಗೂ ಕೊಡ್ತಕ್ಕಂಥದ್ದನ್ನು ಘೋಷಣೆ ಮಾಡಿದರು. ರಾಜ್ಯಕ್ಕೆಲ್ಲ ವಿಸ್ತರಣೆ ಮಾಡಿದ್ದಾರೆ. ಇಲ್ಲಿ ಸಿಟಿಗಳಲ್ಲೇ ಇದ್ದಂಥ ಏಕಾತಗಳನ್ನು ಎಲ್ಲರಿಗೂ ವಿಸ್ತರಣೆ ಮಾಡಿದ್ದಾರೆ. ಇನ್ನು ಸಿಟಿಗೆ ಒಂದೆರಡು ರೋಡ್ಗಳು ಅದು ಇದು ಮಾಡೋದಕ್ಕೆ ಒಂದು 6 ತೀರ್ಮಾನ ಮಾಡಿದ್ದಾರೆ. ಅದಾದ ಮೇಲೆ ನಮ್ಮದೆಲ್ಲ ಒಂದು ಸಭೆ ಮಾಡಿದರು 8 ಗಂಟೆಯಿಂದ 9:30ವರೆಗೂ ರಾತ್ರಿ. ಅದರಲ್ಲಿ ಸ್ಪಷ್ಟವಾಗಿ ಅವ್ರು ಹೇಳಿದರು, ರೈತರ ಪರಿಸ್ಥಿತಿ ಎಲ್ಲರನ್ನೂ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಸಾಲ ಮನ್ನಾ ಅದು ಇದು ಅಂತ ಹೇಳ್ತಾರೆ. ಅದೆಲ್ಲ ಪ್ರಶ್ನೆ. ನಿಜವಾಗ್ಲೂ ಅವ್ರನ್ನ ಏನು ಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ಇನ್ನೂ ರೈತರ ಮಧ್ಯೆ ನಾವು ಹೋಗಬೇಕಾಗುತ್ತೆ. ಅವ್ರ ನಿಜವಾದಂಥ ಸಮಸ್ಯೆಗಳಿಗೆ ನಾವು ಸ್ಪಂದಿಸಬೇಕಾಗುತ್ತೆ. ನಾನು ಆ ಜನಾಂಗದಲ್ಲಿ ಹುಟ್ಟಿದ್ದೀನಿ, ಅದಕ್ಕೇನಾದರೂ ಒಂದು ಮಾಡಲೇಬೇಕು ಅಂತಕ್ಕಂಥದ್ದು
ನಿನ್ನೆ ಹಲವಾರು ವಿಚಾರಗಳ ಜೊತೆಗೆ ಅದನ್ನು ಹೇಳಿದರು. ಇಂಥ ಒಂದು ರೈತ ಸಮುದಾಯಕ್ಕೆ ಒಳ್ಳೆಯದು ಮಾಡಬೇಕು ಅಂತ ಅದನ್ನು ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ರೀತಿಯಲ್ಲಿ ಈಗ ಸಮುದಾಯದ ಮುಖ್ಯಮಂತ್ರಿ ರಾಜ್ಯಕ್ಕಾಗಿರೋದರಿಂದ ಮತ್ತು ನಮ್ಮ ಸಮುದಾಯಕ್ಕೂ ಇಂಥದ್ದೇನಾದರೂ ಉಪಯೋಗ ಆಗಬೇಕು ಅಂತಕ್ಕಂಥದ್ದೂ ಹೋಗ್ತಕ್ಕಂಥದ್ದು, ಅವರ ನಮ್ಮ ಅಹವಾಲುಗಳನ್ನು ಕೊಡ್ತಕ್ಕಂಥದ್ದು ಇದೂ ಆಗಬೇಕಾಗುತ್ತೆ. ಸಾಧ್ಯ ಆದರೆ ಜಿಲ್ಲಾ ಮಟ್ಟದಲ್ಲಿ ಏನಾದರೂ ನಮ್ಮವರೆಲ್ಲರೂ ಸೇರಿ ಒಂದು ಕಡೆ ಮೊಬಿಲೈಸೇಷನ್ ಆಗಿ ಜಿಲ್ಲಾ ಮಟ್ಟದಲ್ಲಿ ಒಂದು ಸನ್ಮಾನ ಸಭೆ ಇಟ್ಕೊಂಡ್ರೆ ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ನಾವೆಲ್ಲರೂ ಅವರ ಮುಖ್ಯಮಂತ್ರಿ ಆಗಿ ಸ್ವೀಕಾರ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ನಾವೆಲ್ಲರೂ ಸೇರಿ ಶುಭ ಕೋರೋದಕ್ಕೆ ನಾವೇನು ಇಲ್ಲಿ ಸೇರಿದ್ದೀವೋ ಇನ್ನೂ ಒಂದಷ್ಟು ಸಮುದಾಯದ ಜನರಿಗೆ ಸೇರಿಸ್ಕೊಂಡು ನಮ್ಮ ಅಧ್ಯಕ್ಷರು ಇವರೆಲ್ಲರೂ ಬರ್ತಾರೆ, ಇನ್ನೊಂದು ಸಭೆಯನ್ನು ಕರೆದು ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಿ ತೀರ್ಮಾನ ಮಾಡೋದು ಒಳ್ಳೆಯದು ಅಂತೇಳಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಪತ್ರಕರ್ತರಿಗೂ ವಂದಿಸಿ ನನ್ನ 4 ಮಾತುಗಳು ಮುಗಿಸ್ತೀನಿ. ಧನ್ಯವಾದಗಳು.